ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಇವತ್ತಿನ ಕಾಲಮಾನದಲ್ಲಿ ಸಾಕಷ್ಟು ಜನರನ್ನ ನಾವು ನೋಡ್ತಿರ್ತೀವಿ. ಸಾಕಷ್ಟು ಪುರುಷರು ತಮಗೆ ಒಳ್ಳೆ ಹೆಂಡತಿ ಇದ್ದರೂ ಕೂಡ ಬೇರೆ ಹೆಣ್ಣಿನ ಸಹವಾಸಕ್ಕೆ ಒಳಗಾಗಿ ಪರಸ್ತ್ರೀ ಸಹವಾಸವನ್ನು ಮಾಡಿ ಮಹಾ ತಪ್ಪನ್ನು ಮಾಡ್ತಿರ್ತಾರೆ. ಪರಸ್ತ್ರೀ ಸಹವಾಸದಿಂದ ಎಂಥ ದುರ್ಗತಿ ಒಳಗಾಗ್ತೀವಿ, ಎಂಥ ದುರ್ಗತಿಗಳು ಬರುತ್ತೆ, ಎಂಥ ದುಃಖವನ್ನು ನಾವು ಅನುಭವಿಸಬೇಕಾಗ್ತದೆ ಅಂತ ಫಲಿಮಾರ ಮಠದ ಪರಂಪರೆಯಲ್ಲಿ ಬಂದಂಥ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಒಂದು ಸುಭಾಷಿತ ಮಂಡಲದಲ್ಲಿ ನಮಗೆ ಇದರ ಬಗ್ಗೆ ಸಾಕಷ್ಟು ನೀತಿಗಳನ್ನು ತಿಳಿಸ್ಕೊಡ್ತಾರೆ. ಎಂದೂ ನಾವು ಪರಸ್ತ್ರೀ ಗಮನವನ್ನು ಮಾಡಬಾರದು. ಪರಸ್ತ್ರೀ ಸಹವಾಸ ಕ್ಷಣಿಕವಾದಂಥ ಆನಂದ, ಸಂತೋಷ, ಸುಖ ನಮಗೆ ಕೊಡ್ತದೆ. ಆದರೆ ಭವಿಷ್ಯದಲ್ಲಿ ಸಾಕಷ್ಟು ದುಃಖವನ್ನು ಆ ಪುರುಷರಿಗೆ ತಂದು ಕೊಡ್ತದೆ. ಎರಡು ವೃತ್ತಾಂತವನ್ನು ಹೇಳ್ತಾರೆ. ಆ ಎರಡು ವೃತ್ತಾಂತದಲ್ಲಿ ನಾವು ಎಂಥವನು ಒಬ್ಬ ಚಕ್ರವರ್ತಿಯಾಗಿದ್ದರೂ ಪರಸ್ತ್ರೀ ಸಹವಾಸವನ್ನು ಮಾಡಿ ಎಂಥ ದುರ್ಗತಿಗೆ ಬಂದ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಮೊದಲನೇ ವೃತ್ತಾಂತ, ಸ್ವೈರಿಣೀ ರಮಣಂ ಪುಂಸಾಮಂತೆ ಕ್ಲೇಶಸ್ಯ ಕಾರಣಂ ಯಥಾ ಪುರೂರವ ನಾಮ್ನೋ ಭೂಪತೇರ್ಊರ್ವಶೀಯುಜಃ. ಸ್ವೇಚ್ಛಾಚಾರ ಪ್ರವೃತ್ತಿಯುಳ್ಳ ಸ್ತ್ರೀಯೊಂದಿಗಿನ ಭೋಗಾದಿಗಳು ಕೊನೆಯಲ್ಲಿ ದುಃಖಕ್ಕೆ ಕಾರಣ. ಊರ್ವಶಿ ಎಂಬ ಅಪ್ಸರೆಯೊಂದಿಗಿನ ಭೋಗಾದಿಗಳುಳ್ಳ ಪುರೂರವ ನಾಮಕ ರಾಜನು ಕೊನೆಯಲ್ಲಿ ಮಹಾ ದುಃಖವನ್ನು ಹೊಂದುತ್ತಾನೆ. ಈ ಊರ್ವಶಿ ಇದಳಲ್ಲ, ಈ ಊರ್ವಶಿ ಪ್ರಸಿದ್ಧ ದೇವಲೋಕದ ಅಪ್ಸರೆ. ಶ್ರೀಮನ್ನಾರಾಯಣನ ಉರುಭಾಗ ಅಂದರೆ ತೊಡೆಭಾಗದಿಂದ ಉತ್ಪತ್ತಿಯಾದವಳು. ಇವಳಿಗೆ ಒಮ್ಮೆ ಮಿತ್ರಾವರಣರ ಶಾಪದಿಂದ ಈ ಊರ್ವಶಿ ಭೂಮಿಗೆ ಬರಬೇಕಾಗ್ತದೆ. ಭೂಮಿಗೆ ಬರ್ತಾಳೆ. ಬಂದ ಮೇಲೆ ಇವಳು ದೇವಲೋಕದಲ್ಲಿದ್ದಾಗ ಇಂದ್ರಪ್ರಸ್ಥದಲ್ಲಿ ಪುರೂರವ ರಾಜನ ಬಗ್ಗೆ ಅಲ್ಲಿರುವಂಥ ಎಲ್ಲರೂ ಒಳ್ಳೆ ಗುಣಗಾನ ಮಾಡುತ್ತಾರೆ ರಾಜನ ಬಗ್ಗೆ. ಅದನ್ನು ನೆನಪನ್ನಿಟ್ಕೊಂಡು ಪುರೂರವ ರಾಜನಲ್ಲಿ ಅನುರಕ್ತಳಾಗಿ ಆತನಲ್ಲಿಗೆ ಹುಡ್ಕೊಂಡು ಹೋಗ್ತಾಳೆ. ಪುರೂರವ ಕೂಡ ಇವಳನ್ನ ನೋಡ್ತಾನೆ. ತನಗೆ ಮದುವೆ ಆಗಿದೆ, ತನಗೆ ಹೆಂಡತಿ ಇದೆ ಅನ್ನೋದನ್ನು ಮರೆತು ಇವಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳ ಸಹವಾಸವನ್ನು ಮಾಡಿಬಿಡ್ತಾನೆ. ಅವಳ ಸಹವಾಸ ಮಾಡಿದ್ದು ಆ ಪುರೂರವ ಇಡೀ ಬ್ರಹ್ಮಾಂಡವನ್ನು ಆಳ್ತಿದ್ದಂಥ ಚಕ್ರವರ್ತಿಯಾಗಿದ್ದ. ಎಂಥ ದುರ್ಗತಿಗೆ ಬರ್ತಾನೆ ಅಂತಂದ್ರೆ ಅವಳನ್ನ ಪಡಿಲಿಕ್ಕೋಸ್ಕರ ಅವಳು ಹೇಳಿದ್ದನ್ನೆಲ್ಲ ಕೇಳ್ತಾನೆ. ಎಷ್ಟೋ ನಿರ್ಬಂಧಗಳನ್ನ ಹೇರ್ತಾಳು ಅವಳು. ನನ್ನನ್ನು ನೀನು ಪಡಿಬೇಕಾದ್ರೆ, ನನ್ನ ಸುಖ ನಿನಗೆ ಬೇಕಾದ್ರೆ ನನ್ನ 2 ಕುರಿಗಳನ್ನು ನೀನು ಸಾಕಬೇಕು, ಆ ಕುರಿಗಳಲ್ಲೇ ನೀನು ಆರೈಕೆ ಮಾಡಬೇಕು, ಅದನ್ನೇ ನೋಡ್ಕೊಂಡಿರ್ಬೇಕು, ನೀನು ಎಂದೂ ನನಗೆ ನಗ್ನವಾಗಿ ಕಾಣಬಾರದು. ಇವೆಲ್ಲ ನಿರ್ಬಂಧಗಳನ್ನು ಹೇರಿ ಅವಳು ಬಹಳ ತನ್ನ ಸೇವಕನನ್ನಾಗಿ ಮಾಡ್ಕೊಂಡಿರ್ತಾಳೆ ಪುರೂರವ ರಾಜನನ್ನು. ಅವಳ ಕೇಳಿದಾಗಲೆಲ್ಲ ತುಪ್ಪವನ್ನು ಬಡಿಸಬೇಕು. ತುಪ್ಪವೇ ಅವಳಿಗೆ ಆಹಾರ, ದೇವಲೋಕದ ಅಪ್ಸರೆ ಆದ್ದರಿಂದ. ಇವೆಲ್ಲವನ್ನು ಒಂದು ಚಕ್ರವರ್ತಿ ಇವಳು ಹೇಳಿದ ಕೆಲಸಗಳನ್ನು ಮಾಡುವಂಥ ಒಂದು ಹಮಾಲಿ ಕೆಲಸದವನಾಗಿ ಆಗಿಬಿಡ್ತಾನವನು. ಹೀಗೆ ಒಮ್ಮೆ ಇಷ್ಟೆಲ್ಲ ಮಾಡಿದರೂ ಕೂಡ ಈ ನಿಬಂಧನೆಗಳನ್ನೆಲ್ಲ ಪೂರ್ವ ಒಪ್ಪಿದ ಮೇಲೆ ಆತನ ರಾಣಿ ಆಗ್ತಾಳೆ ಅವಳು. ಅದು ಕಂಡೀಷನ್ ಎಲ್ಲ ಒಪ್ಪಿದ ಮೇಲೆ ರಾಣಿ ಆಗ್ತಾಳೆ. ಅನೇಕ ವರ್ಷ ಅವರಿರುವರು ಅವಳ ಸಹವಾಸವನ್ನು ಮಾಡಿದ್ರು ಇವನು ಸುಮ್ಮನಿರಬೇಕು. ಬೇರೆ ಗಂಡಸರು ಬಂದು ಅವಳ ಸಹವಾಸ ಮಾಡಿದ್ರು, ಊರ್ವಶಿಯ ಸಹವಾಸ ಮಾಡಿದ್ರು ಇವನೇನು ಮಾತಾಡೋ ಹಾಗಿಲ್ಲ, ಸುಮ್ಮನೆ ನೋಡ್ತಾ ಇರಬೇಕು. ಇವನು ಮಾತ್ರ ಅವಳು ಹೇಳಿದ್ದನ್ನು ಮಾತ್ರ ಪಾಲಿಸ್ತಾ ಇರಬೇಕು. ಸ್ವರ್ಗದಲ್ಲಿ ಊರ್ವಶಿಯ ಅನುಪಸ್ಥಿತಿ ಎದ್ದು ಕಂಡಿತು. ಅಂದರೆ ಸ್ವರ್ಗದಲ್ಲಿ ಅಪ್ಸರೆಯರ ಒಂದು ಪ್ರವೃತ್ತಿ ಏನು ಅಂತಂದರೆ ಅವರು ಬಹುಪತ್ನಿ ಯೋಗ ಅವರಿಗಿರುತ್ತೆ. ಅವರು ಎಷ್ಟು ಪತಿಯರನ್ನು ಬೇಕಾದರೂ ಬಹುಪತಿಯರನ್ನು ಬೇಕಾದರೂ ಅವರು ವರೆಸ್ಬೋದು ಅನ್ನೋದು ಅವ್ರಿಗೊಂದು ನಿಯಮ. ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತಾನೆ ಇವನು. ಅವಳು ಎಷ್ಟು ಗಂಡಸಿನ ಸಹವಾಸ ಮಾಡಿದ್ರೂ ಸುಮ್ಮನೆ ಇರ್ತಾನೆ. ಆಗೊಮ್ಮೆ ಒಂದು ನಡುರಾತ್ರಿಯಲ್ಲಿ ಕತ್ತಲಲ್ಲಿ ಗಂಧರ್ವರು ಬಂದು ಬೇಕು ಅಂತ ಊರ್ವಶಿಯ ಕುರಿಗಳನ್ನು ಕದ್ದುಕೊಂಡು ಹೋಗ್ತಾರೆ. ಅವುಗಳನ್ನು ನೋಡಿ ಪುರೂರವ ಒಮ್ಮೆಲೆ ಎದ್ದು ಧಾವಿಸಿದಾಗ ಗಂಧರ್ವರು ಕುರಿಗಳನ್ನು ಮರಳಿ ಪುರೂರವನಿಗೆ ಕೊಡ್ತಾರೆ. ಕೊಟ್ಟ ಮೇಲೆ ಅವರ ತಪೋಶಕ್ತಿಯಿಂದ ದೊಡ್ಡ ಬೆಳಕನ್ನು ಸೂಸ್ತಾಗ ಆ ಪುರೂರವ ರಾಜ ನಗ್ನವಾಗಿದ್ದನ್ನು ಊರ್ವಶಿ ನೋಡಿಬಿಡ್ತಾಳೆ. ನೋಡಿದಾಗ ನಿಬಂಧನೆ ನೀನು ಮುರಿದೆ ಅಂತ ಹೇಳಿ ಅವಳು ವಾಪಸ್ಸು ಸ್ವರ್ಗಕ್ಕೆ ಹೊರಟು ಹೋಗ್ತಾಳೆ. ಅವಳ ಸಹವಾಸ ಮಾಡ್ದ. ಕೊನೆಗೆ ಅವಳಿಂದ ಸಂತೋಷವೂ ಸಿಗಲಿಲ್ಲ, ಸುಖವೂ ಸಿಗಲಿಲ್ಲ.
ಅದರ ಮೇಲೆ ಅವಳ ಎಲ್ಲ ಹಮಾಲಿಯಾಗಿ ಅವಳ ಎಲ್ಲ ಕೆಲಸವನ್ನು ಮಾಡಿ ಕೂಡ ಅವಳು ದೊರಕಲಿಲ್ಲ. ಏನು ಮುಲಾಜಿಲ್ಲದೆ ಹೊರಟು ಹೋಗ್ತಾಳೆ. ಅವಳ ವಿರಹದಿಂದ ಹುಚ್ಚನಂತಾದ ಪೂರ್ವರವ ಅತಿಶಯ ದುಃಖವನ್ನು ಹೊಂದುತ್ತಾನೆ. ಅತಿಶಯ ಭೋಗವು ಅಂತ್ಯದಲ್ಲಿ ದುಃಖ ಸಾಗರಕ್ಕೆ ಕಾರಣವಾಗ್ತದೆ. ಇಲ್ಲಿಯ ಪೂರ್ವರವ ಊರ್ವಶಿಯ ದುಷ್ಟಾಂತ ನಮಗೆ ತಿಳಿಸಿಕೊಡ್ತಾರೆ. ಇನ್ನೊಂದು ದುಷ್ಟಾಂತದಲ್ಲಿ ರಘುವರ್ಯ ತೀರ್ಥರು ಹೇಳ್ತಾರೆ, ನಿಷತ್ಯೇವ ಸಮರ್ಥೋಪಿ ಪರಸ್ತ್ರೀ ಶಕ್ತಿಮಾನ್ ಪುಮಾನ್ ಸೀತಾಸಕ್ತೋ ಯಥಾನಷ್ಟು ರಾವಣು ಧೈರ್ಯಶೌರ್ಯವಾನ್. ಸಮರ್ಥನಾದಂಥ ಚಕ್ರವರ್ತಿ ರಾವಣ, ಸಮರ್ಥನಾದ ಪುರುಷನು ಕೂಡ ಪರಸ್ತ್ರೀ ಸಕ್ತನಾದರೆ, ಪರಸ್ತ್ರೀ ಬಯಕೆ ಹೊಂದಿದರೆ ನಿಶ್ಚಿತವಾಗಿ ನಾಶವಾಗ್ತಾನೆ ಅನ್ನೋದಕ್ಕೆ ರಾವಣ ವೃತ್ತಾಂತವೇ ಕಾರಣ. ಲಂಕಾಧಿಪತಿ ರಾವಣ ಧೈರ್ಯ, ಶೌರ್ಯ, ಪರಾಕ್ರಮಕ್ಕೆ ಹೆಸರುವಾಸಿ. ಸೀತಾದೇವಿಯನ್ನು ಬಯಸಿ ನಾಶ ಹೊಂದಿದ. ಕುಲಶ್ಚರ ಕುಲೋತ್ಪನ್ನನಾದಂತಹ ವಿಶ್ವಾವಸುವಿನ ಮಗ ರಾವಣ, ಆತ ಲಂಕಾಧಿಪತಿ, ಚತುರ್ವೇದ ಪಂಡಿತ, ರಾಕ್ಷಸನಾದರೂ ಚತುರ್ವೇದ ಪಂಡಿತ, ಶಿವನನ್ನು ತಪಸ್ಸಿಂದ ಒಲಿಸಿಕೊಂಡು ಆತ್ಮಲಿಂಗವನ್ನೇ ಪಡೆದಂಥ ಮಹಾತಪಸ್ವಿ. ಆದರೆ ದೈವ ಸಂಕಲ್ಪದಂತೆ ಅದನ್ನು ಲಂಕೆಗೆ ತರಲಾಗಲಿಲ್ಲ. ಅದು ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಆಯಿತು. ಮಂಡೋದರಿ ಮೊದಲಾದ ಪತ್ನಿಯರಿದ್ದರೂ ಕೂಡ ಜನಕನಂದಿನಿಯಾದಂಥ ಸೀತೆಯನ್ನು ನೋಡಿ ಆಸೆಪಟ್ಟ. ಮಂಡೋದರಿ ಮೊದಲಾದ ಪತ್ನಿಯರಿದ್ದರೂ ಅವನು ಅವಳ ಮೇಲೆ ಅನುರಕ್ತನಾಗಿ ಅವಳೇ ಬೇಕು ಅಂತ ಬಯಸ್ತ. ವಂಚನೆಯಿಂದ ಅವಳ ಸೀತಾಕೃತಿಯನ್ನು ಅಪಹರಿಸಿದ. ಲಂಕೆ ಅಶೋಕವನದಲ್ಲಿ ತಂದಿಟ್ಟ. ಸೀತೆಯನ್ನು ಒಲಿಸಲು ನಾನಾ ಪ್ರಯತ್ನಗಳನ್ನೆಲ್ಲ ಪಟ್ಟ. ಎಲ್ಲವೂ ವಿಫಲವಾಯಿತು. ತನ್ನ ತಮ್ಮನಾದ ವಿಭೀಷಣನ ಹಿತೋಪದೇಶವು ಅವನಿಗೆ ಮನಮುಟ್ಟಲಿಲ್ಲ. ಹನುಮಂತ ನೀಡಿದ ಎಚ್ಚರಿಕೆಯೂ ಅವನಿಗೆ ಕಿವಿಗೆ ಬೀಳಲಿಲ್ಲ. ಕೊನೆಯಲ್ಲಿ ತಾನು ಗೈದ ಸೀತಾಪಹರಣದ ಪಾಪಕ್ಕೆ ರಾಮಚಂದ್ರನಿಂದ ಹತನಾದ. ಸೀತೆ ತನಗೆ ಪರಸ್ತ್ರೀಯಾಗಿದ್ದರೂ ಪೌರುಷ ಮದದಿಂದ, ಸಾಮರ್ಥ್ಯದಿಂದ ಅದನ್ನೆಲ್ಲ ಲೆಕ್ಕಿಸದೆ ಅಸಾಧ್ವೆಯನ್ನ ಬಯಸಿದ ಕಾರಣ ಆ ಪಾಪಕ್ಕೆ ರಾವಣ ನಾಶ ಹೊಂದಿದ. ಅಧರ್ಮದ ಅತಿರೇಕಕ್ಕೆ ಬಲಾದಿಗಳಾದರೂ ಕೂಡ ಅವರು ತಕ್ಕ ಬೆಲೆಯನ್ನು ಕೊಡಲೇಬೇಕು. ಹಾಗಾಗಿ ಯಾವತ್ತೂ ಅಷ್ಟೇ ಜೀವನದಲ್ಲಿ ಭಗವಂತ ಒಂದು ಸ್ತ್ರೀಯನ್ನು ನಮಗೆ ಹೆಂಡತಿಯಾಗಿ ಕೊಡ್ತಾನೆ. ಸದಾ ಅವಳನ್ನು ಗೌರವಿಸಿ ಅವಳ ಜೊತೆ ಧರ್ಮಬದ್ಧವಾದಂಥ ಸಂಸಾರವನ್ನು ನಾವು ನಡೆಸಿದ್ರೆ ನಮಗೆ ನಿಶ್ಚಿತವಾಗಿ ಫಲಪ್ರಾಪ್ತಿ ಇದೆ, ಪುಣ್ಯಪ್ರಾಪ್ತಿ ಇದೆ. ಎಲ್ಲವೂ ನಮಗೆ ಸಕಲ ಅಭಿಷ್ಟಗಳು ಭಗವಂತ ಕೊಡ್ತಾನೆ. ಯಾವಾಗ ನಮ್ಮ ಚಾರಿತ್ರವನ್ನು ನಾವು ಬಿಟ್ಟುಕೊಟ್ಟು ಹೆಂಡತಿಯನ್ನು ಬಿಟ್ಟು ಯಾವತ್ತೂ ನಾವು ಪರಸ್ತ್ರೀಯರನ್ನು ಗಮನ ಮಾಡ್ತೀವಿ, ಅವನ ಎಲ್ಲ ಸ್ಥೈರ್ಯ, ವೀರ್ಯ, ಜ್ಞಾನ ಎಲ್ಲವೂ ನಶಿಸಿ ಹೋಗುತ್ತೆ. ಮಹಾ ದುಃಖಕ್ಕೆ ಕಾರಣನಾಗ್ತಾನೆ. ಹೋಗಲಿ, ಆ ಸಹವಾಸ ಮಾಡಿ ತನ್ನ ನೆಮ್ಮದಿಯಿಂದ ಇರ್ತಾನೋ ಆ ನೆಮ್ಮದಿಯೂ ಇರೋದಿಲ್ಲ ಅವನಿಗೆ. ಮಹಾ ದುಃಖವನ್ನು ಹೊಂದುತ್ತಾನೆ. ಹಾಗಾಗಿ ವೃತ್ತಾಂತದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂತಂದರೆ, ಸದಾ ನಾವು ಏಕಪತ್ನಿ ವ್ರತಸ್ಥನಾದಂತಹ ರಾಮನ ಆದರ್ಶವನ್ನು ನಾವು ಪಾಲಿಸಬೇಕು. ಸದಾ ಪರಸ್ತ್ರೀಯ ಗಮನ ಮಾಡದೆ ನಾವು ಧರ್ಮದ ಚೌಕಟ್ಟಿನಲ್ಲಿ ಜೀವನ ಮಾಡುವಂಥವರಾಗಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.